ಸೊ ಇದು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಬಂದಿದ್ದಂತ ಕೆಲವರು ಅಥವಾ ಅವ್ರ ಪರವಾಗಿ ಬಂದಿದ್ದಂತ ಕೆಲವರು ಡೀಲ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಆರೋಪ. ಇದೇ ವಿಚಾರವಾಗಿ MLC ಯತೀಂದ್ರ ಅವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಸ್ನೇಹಮಯಿ ಕೃಷ್ಣಗೆ ಯಾವುದೇ ಆಮಿಷವನ್ನ ಒಡ್ಡಿಲ್ಲ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು, ಧೈರ್ಯದಿಂದ ಎದುರಿಸ್ತೀವಿ, ಸತ್ಯ ನಮ್ಮ ಕಡೆ ಇದೆ. ಸ್ನೇಹಮಯಿ ಕೃಷ್ಣಗೆ ಕುಮ್ಮಕ್ಕು ಕೊಟ್ಟು ಇಂಥ ಆರೋಪಗಳನ್ನ ಮಾಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂಥದ್ದೇ ಇದೆಲ್ಲದರ ಷಡ್ಯಂತ್ರದ ಒಂದು ಭಾಗ. ನಾವು ಪ್ರತಿನಿಧಿ ಸುನಿಲ್ ಯತೀಂದ್ರ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು, ಬನ್ನಿ ಕೇಳೋಣ. ಪರಿಷತ್ನ ಸದಸ್ಯರಂತ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಯವರ ಆಪ್ತರು ನನಗೆ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲಾಗಿ ಅವರು ಮೂಡಾದಲ್ಲಿ ಹಗರಣ ಆಗಿದೆ ಅಂತ ನಮ್ಮ ಮೇಲೆ ಆರೋಪ ಮಾಡಿರೋದೇ ತಪ್ಪು. ಅದ್ರ ಮೇಲೆ ಈಗ ಮತ್ತೆ ಇನ್ನೊಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಯಾರು ಕೂಡ ಅವ್ರಿಗೆ ಹೋಗಿ ಹಣದ ಆಮಿಷ ಒಡ್ಡಿರೋದಿಲ್ಲ. ನಮ್ಮ ಹೆಸರು, ನಮ್ಮ ಆಪ್ತರು ಅಂತ ಹೆಸರುಗಳು ಬೇಕಾದಷ್ಟು ಇರುತ್ತೆ. ಸೊ ಯಾರು ಹೋಗಿ ಅವ್ರಿಗೆ ಹಣದ ಆಮಿಷ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ನಮ್ಮ ಕಡೆಯಿಂದಂತೂ ಕೂಡ ಅಂಥ ಕೆಲಸ ಮಾಡೋದಿಲ್ಲ. ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಾವು ಧೈರ್ಯವಾಗಿ ಅದನ್ನು ಎದುರಿಸ್ತೀವಿ. ಯಾಕೆ ಅಂತಂದರೆ ಅವ್ರ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ, ಇಡಿ ಕೇಸ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಕೇಸ್ ಕೊಟ್ಟಿದ್ದಾರೆ, CBIಗೂ ಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. ಸೊ ಯಾವುದೇ ತನಿಖೆ ಆದರೂ ಕೂಡ ನಾವು ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ. ಸತ್ಯ ನಮ್ಮ ಕಡೆ. ಪ್ರಭಾವವನ್ನು ಬಳಸಿ ಈ ಒಂದು ಪ್ರಕರಣವನ್ನು ಮುಚ್ಚುವಂತ ಪ್ರಯತ್ನ ಅವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಅಂತ ಹೇಳದ್ನಲ್ಲ. ಯಾಕೆ ಈ ರೀತಿಯಾದ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಸರ್? ಅಂದರೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬೇಕಾದಷ್ಟು ರಾಜಕೀಯ ವಿರೋಧಿಗಳು ಯಾರಿದ್ದಾರೆ, ತಂದೆಯವ್ರ ರಾಜಕೀಯ ವಿರೋಧಿಗಳು, ಅವ್ರು ಕುಮ್ಮಕ್ಕು ಕೊಟ್ಟು ಒಂದೆಲ್ಲ ಒಂದು ಆರೋಪ ಮಾಡಿಸ್ತಾ ಇರ್ತಾರೆ ಅಷ್ಟೇ. ಅಂದರೆ ಸಿದ್ದರಾಮಯ್ಯ ಅವರನ್ನ ತೇಜೋವಧೆ ಮಾಡ್ಲಿಕ್ಕೆ ಈ ರೀತಿಯಾದ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದೆ. ಸಿದ್ದರಾಮಯ್ಯ ಅವ್ರ ವರ್ಚಸ್ಸ ಕಮ್ಮಿ ಮಾಡಬೇಕು, ಅವ್ರಿಗೆ ತೇಜೋವಧೆ ಮಾಡಬೇಕು, ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಹಲವಾರು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಕೂಡ ಅದರ ಒಂದು ಭಾಗ ಆಗಿದೆ. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.